ವೀಕ್ಷಕರೇ, ಸೂರ್ಯಗ್ರಹಣದ ಪ್ರಭಾವ ಇದೇ 2026 ಫೆಬ್ರವರಿ 17ನೇ ತಾರೀಕಿಗೆ ನಡೆಯುವಂತಹ ಸೂರ್ಯಗ್ರಹಣದ ಪ್ರಭಾವದಿಂದ ನಮ್ಮ ಜೀವನದ ಮೇಲೆ ಏನಾದ್ರೂ ಪರಿಣಾಮ ಆಗುತ್ತಾ, ಮತ್ತೆ ನಮ್ಮ ರಾಶಿಯ ಭವಿಷ್ಯ ಯಾವ ಪ್ರಕಾರದಲ್ಲಿದೆ, ನಮಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದನ್ನ ಆಚರಣೆ ಹೇಗ್ ಮಾಡಬೇಕು, ಯಾವುದರ ಮೇಲೆ ದುಷ್ಟ ಪರಿಣಾಮಗಳು ಬೀರಬಹುದು ಅನ್ನುವಂತಹ ಬಹಳಷ್ಟು ವಿಚಾರಗಳು ನಿಮ್ ತಲೆಯಲ್ಲಿ ಇರ್ಬೋದು. ಆದ್ರೆ ತಮ್ಮನೆಲ್ಲಲ್ಲಿ ನೀವು ನೋಡಿದ್ರಿ ಬಹಳಷ್ಟು ಊಹಾಪೋಹಗಳು ಅನ್ನುವಂಥದ್ದು. ಬಹಳಷ್ಟು ಜನಗಳು ಏನ್ ಮಾಡ್ಬೇಕು ಅನ್ನೋಂತ ಭಯದಲ್ಲಿ, ಅಥವಾ ಈ ಸೂರ್ಯಗ್ರಹಣ ಅಥವಾ ಗ್ರಹಣಗಳು ಬಂತಂದ್ರೆ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಇರುತ್ತೆ, ಆತಂಕ ಇರುತ್ತೆ, ದುಗುಡ ದುಮ್ಮಾನುಗಳು ಇರುತ್ತೆ, ಏನೋ ಎತ್ತ ಅಂತ ಹೇಳಿ ಅದಕ್ಕೆಲ್ಲ ಖಂಡಿತ ಉತ್ತರ ಸಿಗುತ್ತೆ. ಬಹಳಷ್ಟು ಊಹಾಪೋಹಗಳಿಗೂ ಕೂಡ ಇವತ್ತು ತೆರೆ ಎಳೆಯುವಂತಹ ಪ್ರಶ್ನೆ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ವಿಡಿಯೋ ಪೂರ್ಣವಾಗಿ ನೋಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಸಿಗುತ್ತೆ. ಮೊದಲಿಗೆ ನಾವು ಈ ವಿಡಿಯೋದ ಪ್ರಾರಂಭದಲ್ಲಿನೇ ನೀವು ಒಂದು ಮುಖ್ಯವಾದ ವಿಚಾರ ತಿಳ್ಕೋಬೇಕು. ಈ ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರ ಆಗುತ್ತೆ, ವಿಶ್ವವ್ಯಾಪಿ ಯಾವ್ಯಾವ ಭಾಗದಲ್ಲಿ ಈ ಸೂರ್ಯಗ್ರಹಣ ಗೋಚರ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಏನಂತಂದ್ರೆ ನೋಡಿ, ಈ ಗ್ರಹಣ ಫೆಬ್ರವರಿ 17 ಮಂಗಳವಾರ ದಿವಸ ಮಾಘ ಬಹುಳ ಅಮಾವಾಸ್ಯೆ ದಿವಸ ಸಂಭವಿಸ್ತಕ್ಕಂಥದ್ದು ಸೂರ್ಯಗ್ರಹಣ ಆಗಿರ್ತಕ್ಕಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಇದು ಯಾವ ಭಾಗದಲ್ಲಿ ಗೋಚರಿಸ್ತದೆ ಅಂತಂದ್ರೆ ನೋಡಿ, ಅಂಟಾರ್ಟಿಕಾ ಭಾಗದಲ್ಲಿ ಸೂರ್ಯಗ್ರಹಣದ ಪೂರ್ಣ ಪಥ ಹೆಚ್ಚಾಗ್ತಕ್ಕಂಥದ್ದು. ಇನ್ನು ದಕ್ಷಿಣ ಆಫ್ರಿಕಾ, ಈ ಚಿಲಿ ಮತ್ತು ಅರ್ಜೆಂಟೀನಾದ ದಕ್ಷಿಣದ ತುದಿಯಲ್ಲಿ ಇದು ಭಾಗಂಶ ಗೋಚರಿಸತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇನ್ನು ದಕ್ಷಿಣ ಆಫ್ರಿಕಾ ಖಂಡದ ದಕ್ಷಿಣದ ಕೆಲವು ಭಾಗಗಳಲ್ಲಿ ಅತಿ ಸಣ್ಣ ಪ್ರಮಾಣದಲ್ಲಿ ಭಾಗಂಶ ಈ ಗ್ರಹಣ ಗೋಚರ ಆಗುವಂತದ್ದು. ಇನ್ನು ಸಾಗರ ಪ್ರದೇಶಗಳು ಅಂತಂದ್ರೆ ಅಂಟಾರ್ಟಿಕ್ ಮತ್ತು ಹಿಂದೂ ಮಹಾಸಾಗರದ ದಕ್ಷಿಣ ಪ್ರದೇಶಗಳಲ್ಲಿ ಈ ಗ್ರಹಣ ಗೋಚರವಾಗ್ತಕ್ಕಂಥದ್ದು. ಇನ್ನು ಗಮನಿಸಬೇಕಾದ ಮುಖ್ಯ ಅಂಶ ಈ ಒಂದು ಗ್ರಹಣದಲ್ಲಿ ಫೆಬ್ರವರಿ 17ರ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರ ಆಗಲ್ಲ. ಅಂತಂದ್ರೆ ಇದರ ಆಚರಣೆಗಳು ಕೂಡ ಅಷ್ಟಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ನಮ್ಮ ರಾಶಿಯ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ, ನಮ್ಮ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತಂದ್ರೆ ಅಷ್ಟೊಂದು ಚಿಂತಿಸುವಂತ ಅಗತ್ಯತೆ ನಿಮಗೆ ಇರೋದಿಲ್ಲ. ಇನ್ನು ಜ್ಯೋತಿಷದ ದೃಷ್ಟಿಯಿಂದ ನೋಡೋದಾದ್ರೆ ಈ ಗ್ರಹಣ ಕುಂಭರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಭವಿಸ್ತಕ್ಕಂಥದ್ರಿಂದ ಗ್ರಹಣ ಗೋಚರ ಆಗುವಂತಹ ದಶೆಗಳ ಮೇಲೆ ಕೆಲ ಸಣ್ಣ ಪುಟ್ಟವಾಗಿರ್ತಕ್ಕಂತಹ ಪ್ರಭಾವ, ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ ನೋಡಿ ಸಾಧಾರಣ ಪ್ರಜೆಗಳಿಗೆ ಯಾರಿಗೂ ಕೂಡ ಅಂತಹ ಒಂದು ದೊಡ್ಡ ಪರಿಣಾಮಗಳು ಬೀರೋದಿಲ್ಲ. ಕೆಲವೊಂದು ಈ ಹಣಕಾಸಿನ ವ್ಯವಹಾರ, ಶೇರ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡು ಅಥವಾ ಇನ್ವೆಸ್ಟ್ಮೆಂಟ್ ಇಂತಹ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಏರಿಳಿತಗಳು ಸಂಭವಿಸುವಂತಹ ಸಾಧ್ಯತೆಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ದೊಡ್ಡ ದೊಡ್ಡ ಗಣ್ಯರು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯ ವ್ಯಕ್ತಿಗಳು, ಇವರ ಮೇಲೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳು ಗೋಚರಿಸುವಂತಹ ಸಾಧ್ಯತೆಗಳಿರ್ತದೆ. ಇದು ಬಿಟ್ರೆ ಅಂಥದ್ದೇನು ಹೆದರುಕೊಳ್ಳುವಂಥದ್ದು, ಚಿಂತೆ ಮಾಡುವಂಥದ್ದು, ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅನ್ನುವಂಥದ್ದು ವಿಚಾರ ಇಲ್ಲ. ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು, ವೃದ್ಧರು ಅಥವಾ ಅಶಕ್ತರು ಅಷ್ಟಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ಯೋಚನೆ ಮಾಡೋದು ಬೇಡ. ಉಳಿದವರು ಸಹಜವಾಗಿ ನೀವು ಸ್ನಾನ ಮಾಡೋದಾದ್ರೆ ಮಾಡಿ, ಅಮಾವಾಸ್ಯೆ ಇರುತ್ತೆ, ವಿಶೇಷವಾಗಿರ್ತಕ್ಕಂಥ ದಿನ ಗಂಗಾ ಸ್ನಾನವನ್ನ ಮಾಡ್ಕೊಳ್ಳಿ, ನಿಮಗೆ ಇಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳ ದರ್ಶನವನ್ನ ಮಾಡ್ಕೊಳ್ಳಿ, ಭಗವಂತನ ಕೃಪೆಗೆ ಪಾತ್ರವಾಗಿ. ವಿಶೇಷವಾಗಿ ಇದೇ ರೀತಿಯಾಗಿ ಆಚರಣೆ ಮಾಡ್ಬೇಕನ್ನುವಂತಹ ವಿಚಾರಗಳಿಲ್ಲ. ಆದ್ರೆ ವಿಶೇಷವಾಗಿ ನೀವು ಪೂಜೆ ಮಾಡಬೇಕು ಅಥವಾ ಕೆಲ ರಾಶಿಗಳ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ 3ನೇ ತಾರೀಕು ಹುಣ್ಣಿಮೆ ದಿವಸ ನಡೀತಕ್ಕಂತಹ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ದಿನ ಈ ಗ್ರಹಣ ಸಂಭವಿಸ್ತಕ್ಕಂಥದ್ದು. ಇದ್ರ ಬಗ್ಗೆ ಬಹಳಷ್ಟು ಪರಿಣಾಮಗಳು, ಪಾಸಿಟಿವ್ ನೆಗೆಟಿವ್ ಅಥವಾ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದೆ. ಇದ್ರ ಬಗ್ಗೆನೆ ನಾವೊಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಆ ವಿಡಿಯೋವನ್ನ ನೋಡ್ಕೊಂಡು ನೀವು ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಅದರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ನಿಮಗೆ ಸಿಗ್ತದೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.